ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಉರಿ ಬಿಸಿಲಿನ ಬೇಸಿಗೆ ಶುರುವಾಗ್ತಾ ಇದ್ದಂಗೆ ಸಹಜವಾಗಿ ಸೆಕೆ ಇರುತ್ತೆ, ಬಾಯಾರಿಕೆ ಮತ್ತು ದಣಿವು ತಗ್ಗಿಸಿಕೊಳ್ಳೋದಕ್ಕೆ ಜನ ಏನು ಮಾಡ್ತಾರೆ, ಐಸ್ ಕ್ರೀಮ್ ಆಗಿರಬಹುದು, ತಂಪು ಪಾನೀಯಗಳ ಮೊರೆ ಹೋಗ್ತಾರೆ. ಸೊ ಇದು ಬೇಸಿಗೆಯಲ್ಲಿ ಐಸ್ ಕ್ರೀಮ್ ಪ್ರಿಯರಿಗೆ ಸಾಮಾನ್ಯ. ಆದರೆ ಮಿತಿ ಮೀರಿದ ಸೇವನೆ ಆರೋಗ್ಯಕ್ಕೆ ಕುತ್ತು ತರುವ ಸಾಧ್ಯತೆ ಇದೆ. ಸೊ ವಿಶೇಷವಾಗಿ ತೊಳೆಯದೇ ಇರುವಂಥ ಹಣ್ಣುಗಳು, ಕಲುಷಿತ ಐಸ್ ಇದ್ದಾವೆ, ಅಶುದ್ಧ ನೀರಿನಿಂದ ತಯಾರಿಸಿದ ಐಸ್ ಕ್ರೀಮ್ನಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ. ಸೊ ಇದನ್ನು ಸೇವಿಸಿದರೆ ಗ್ಯಾಸ್ಟ್ರೋ ಎಂಟರೈಟಿಸ್ನಂತಹ ಸಮಸ್ಯೆಗಳು ಉಂಟಾಗಬಹುದು ಅಂತ ಈಗ ಆಘಾತಕಾರಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಹಂಗಾಗಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಐಸ್ ಕ್ರೀಮ್ ಬಳಕೆ ಹೆಚ್ಚಾಗಿ ಎಲ್ಲರೂ ಮಾಡ್ತಾರೆ, ತಿಂತಾ ಇರ್ತಾರೆ. ಎಲ್ಲ ವಯಸ್ಕರಿಗೂ ಐಸ್ ಕ್ರೀಮ್ ಅನ್ನೋದು ತುಂಬಾ ಇಷ್ಟವಾದದ್ದು. ಅಷ್ಟೇ ಅಲ್ಲ, ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಕೂಡ ಐಸ್ ಕ್ರೀಮ್ ನ ಇಷ್ಟಪಟ್ಟು ತಿಂತಾರೆ. ಅದು ಬೇಸಿಗೆನಲ್ಲಿ ಐಸ್ ಕ್ರೀಮ್ ತಿನ್ನೋದು ಹೆಚ್ಚಿರುತ್ತೆ. ಐಸ್ ಕ್ರೀಮ್ ತಿನ್ನೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ, ಬಟ್ ಆದ್ರೆ ಐಸ್ ಕ್ರೀಮ್ ಹಿತಮಿತವಾಗಿ ಬಳಕೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅದರಲ್ಲಿ ಸಕ್ಕರೆ ಅಂಶ ಇರುತ್ತೆ. ಹೆಚ್ಚು ಸಕ್ಕರೆ ಅಂಶ ದೇಹಕ್ಕೆ ದಿನನಿತ್ಯ ಹೋದಾಗ ಖಂಡಿತವಾಗೂ ಹಲವಾರು ರೋಗಗಳಿಗೆ ಕಾರಣ ಆಗುತ್ತೆ. ಸಕ್ಕರೆನಲ್ಲಿ ಯಾವುದೇ ಮಿನರಲ್ಸ್ ಆಗಿರ್ಬೋದು, ಒಳ್ಳೆ ಅಂಶಗಳಾಗಿರ್ಬೋದು ಇಲ್ಲ. ಐಸ್